ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಏನು ಹೇಳಕ್ಕೆ ಬಂದಿದ್ದೇನಪ್ಪ ಅಂತಂದರೆ ನಿಮಗೆ SBI ಬ್ಯಾಂಕ್ನಲ್ಲಿ ಕ್ರಾಫ್ಟ್ ಲೋನ್ ಬಗ್ಗೆ. ನಿಮಗೆ ಕ್ರಾಫ್ಟ್ ಲೋನ್ ಅಂದರೆ ಏನು ಗೊತ್ತಾ? ಕ್ರಾಫ್ಟ್ ಲೋನ್ ಯಾರಿಗೆ ಕೊಡ್ತಾರೆ ಗೊತ್ತಾ? ಕ್ರಾಫ್ಟ್ ಲೋನಿನ ವೈಶಿಷ್ಟ್ಯತೆ ಏನು ಮತ್ತು ಕ್ರಾಫ್ಟ್ ಲೋನನ್ನು ಯಾರಿಗೆ ಎಷ್ಟು ಕೊಡ್ತಾರೆ ಮತ್ತು ಅದಕ್ಕೆ ಎಷ್ಟು ಲಿಮಿಟ್ ಇದೆ? ನಿಮಗೆ ಕೊಡ್ತಾರಾ? ನಿಮ್ಮ ಹೆಸರಲ್ಲಿ ಜಮೀನು ಇದ್ದರೆ ಕೊಡ್ತಾರಾ? ಜಮೀನು ಇಲ್ಲದೆ ಇದ್ದರೆ ಲೋನ್ ಕೊಡ್ತಾರಾ ಅಥವಾ ಇಲ್ಲ? ಕಮರ್ಷಿಯಲ್ ಆಗಿ ಕೊಡ್ತಾರಾ ಅಥವಾ ಇಂಡಿವಿಜುವಲ್ ಆಗಿ ಕೊಡ್ತಾರಾ? ಯಾವುದು ಕೊಡ್ತಾರೆ ಮತ್ತು ಅಗ್ರಿಕಲ್ಚರ್ ಕೊಡ್ತಾರಾ ಅಥವಾ ನಾನ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಗೆ ಕೊಡ್ತಾರಾ? ಅದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳಲಿಕ್ಕೆ ನಾನಿಲ್ಲಿ ಬಂದಿದ್ದೀನಿ. ಕೊನೆಯವರೆಗೂ ಸ್ಕಿಪ್ ಮಾಡದೆ ನೀವು ವಿಡಿಯೋನ ನೋಡಿ. ಕ್ರಾಫ್ಟ್ ಲೋನ್ ಇದನ್ನು ಕನ್ನಡದಲ್ಲಿ ಬೆಳೆ ಸಾಲ ಅಂತಲೇ ನಾವು ಕರಿತೀವಿ. ಇದನ್ನು ಕರ್ನಾಟಕ ಬ್ಯಾಂಕ್, ಕೆನರಾ ಬ್ಯಾಂಕ್, ರಾಷ್ಟ್ರೀಕೃತ ಬ್ಯಾಂಕ್ ಆಗಿರುವಂಥ SBI ಬ್ಯಾಂಕ್ ಮತ್ತು ಇನ್ನು ಪ್ರಗತಿ ಕೃಷ್ಣ ಬ್ಯಾಂಕ್, ಹಲವಾರು ಗ್ರಾಮೀಣ ಬ್ಯಾಂಕ್ಗಳು ಮತ್ತು ಹಲವಾರು ಬ್ಯಾಂಕ್ಗಳು ಏನು ರಾಷ್ಟ್ರೀಕೃತ ಬ್ಯಾಂಕ್ಗಳಿದಾವಲ್ಲ ಅವು ಕ್ರಾಫ್ಟ್ ಲೋನನ್ನು ರೈತರಿಗೆ ಕೊಡ್ತಾರೆ. ಕ್ರಾಫ್ಟ್ ಲೋನ್ ತೊಗೊಳ್ಬೇಕಂತಂದರೆ ಮೇಯ್ನಾಗಿ ಬಂದುಬಿಟ್ಟು ಅವರ ಹೆಸರಲ್ಲಿ ಲ್ಯಾಂಡ್ ಇರಬೇಕು. ಲ್ಯಾಂಡ್ ಇದ್ದರೆ ಮಾತ್ರ ಕ್ರಾಫ್ಟ್ ಲೋನನ್ನು ಪ್ರತಿಯೊಂದು ಬ್ಯಾಂಕು ಕೂಡ ಕೊಡುತ್ತೆ. ನಿಮಗೆ ಹತ್ತಿರದ ಒಂದು ಯಾವುದೇ ಬ್ಯಾಂಕ್ ಬರುತ್ತಲ್ಲ ಆ ಬ್ಯಾಂಕ್ ಸಂಬಂಧಪಟ್ಟ ಬ್ಯಾಂಕ್ನವರು ನಿಮಗೆ ಲೋನನ್ನು ಕೊಡ್ತಾರೆ. ಮತ್ತು ನೀವು ಒಂದು ಸಪೋಸ್ ಎಕ್ಸಾಂಪಲ್ ಹೇಳ್ಬೇಕಂತಂದರೆ ನೀವು ಬೆಂಗಳೂರು ಡಿಸ್ಟಿಕ್ನವ್ರು ಆಗಿಬಿಟ್ಟು ನೀವು ಮೈಸೂರು ಹೋಗಿ ಲೋನ್ ತೊಗೊಳ್ತೀರಂದರೆ ಅಲ್ಲಿ ಕೊಡಲ್ಲ. ನಿಮ್ಮ ಏರಿಯಾ ವೈಸು ಕೂಡ ಲೋನನ್ನು ಡಿಪೆಂಡ್ ಮಾಡಿ ಕೊಡ್ತಾರೆ. ಪ್ರತಿಯೊಬ್ಬರು ಲೋನನ್ನು ತೊಗೊಳ್ಬೇಕು. ಯಾರ್ಯಾರ ಹೆಸರಲ್ಲಿ ನಿಮ್ಮ ಹೆಸರಲ್ಲಿ ಲ್ಯಾಂಡ್ ಇದೆಯಲ್ಲ ಅವರು ಲೋನನ್ನು ತೆಗೆದುಕೊಳ್ಬೇಕಂತ ಹೇಳ್ತೀನಿ. ಯಾಕೆ ಲೋನ್ ತೊಗೊಳ್ಬೇಕಂತ ನೀವು ಹೇಳ್ತಾ ಇದ್ದೀರಾ? ಅದರ ವೈಶಿಷ್ಟ್ಯತೆಯನ್ನು ಹೇಳ್ತೀನಿ, ಕೇಳಿಬನ್ನಿ. ಇವತ್ತು ಬ್ಯಾಂಕ್ ಏನಿದೆಯಲ್ಲ ಕ್ರಾಫ್ಟ್ ಲೋನನ್ನು ಇಂಡಿವಿಜುವಲ್ ಆಗಿ ಕೊಡ್ತಾ ಇದೆ ಮತ್ತು ಅವ್ರ ಬೆಳೆಯನ್ನು ಇನ್ನಷ್ಟು ಸದೃಢವಾಗಿ ಬೆಳೀಲಿ ಮತ್ತು ಅಭಿವೃದ್ಧಿ ಆಗಲಿ ಅಂತ ತಿಳ್ಕೊಂಡು ನಮ್ಮ ಸರ್ಕಾರ ಏನಿದೆಯಲ್ಲ ಒಂದು ಸ್ಕೀಮಲ್ಲಿ ಕ್ರಾಫ್ಟ್ ಲೋನ್ ಮುಖಾಂತರ ಜನರಿಗೆ ಸೌಲಭ್ಯವನ್ನು ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ನಿಮ್ಮ ಹೊಲದಲ್ಲಿ ಏನು ಬೆಳೆ ಇದೆ ಅನ್ನೋ ಆಧಾರದ ಮೇಲೆ ಡಿಪೆಂಡ್ ಮೇಲೆ ನಿಮಗೆ ಲೋನನ್ನು ಕೊಡ್ತಾರೆ. ನಿಮ್ಮ ಹೊಲದಲ್ಲಿ ಸಜ್ಜೆ, ಜೋಳ, ಶೇಂಗಾ ಇದ್ದಿದ್ದರೆ 40,000 ಪರ್ ಎಕರೆ ಕೊಡ್ತಾರೆ. ನಿಮ್ಮ ಹೊಲದಲ್ಲಿ ತೋಟಗಾರಿಕೆ ಬೆಳೆಗಳಿದ್ದರೆ ನಿಮಗೆ ಪರ್ ಎಕರೆ 1 ಲ್ಯಾಕ್ ಕೊಡ್ತಾರೆ. ನಿಮ್ಮ ಹೊಲದಲ್ಲಿ ಕಬ್ಬು ಬೆಳೆ ಇದ್ದರೆ ಎಕರೆ ಪರ್ 70,000 ರೂಪೀಸ್ ಕೊಡ್ತಾರೆ. ನಿಮ್ಮ ಹೊಲದಲ್ಲಿ ನೀರಾವರಿ ಇದ್ದರೆ ಮತ್ತು ನೆಲ್ಲು ಇದ್ದರೆ ಮತ್ತು ಕವಳೆ ಅಂತಾರಲ್ಲ, ತಿನ್ನೋ ಅಕ್ಕಿ ಅಂತಾರಲ್ಲ, ಆ ಥರ ನೀರಾವರಿ ಇದ್ದರೆ ಅದಕ್ಕೆ ಪರ್ ಎಕರೆ 50,000 ರೂಪಾಯಿ ಕೊಡ್ತಾರೆ. ಇದೇ ರೀತಿಯಾಗಿ ಎಷ್ಟು ಎಕರೆ ಇದೆಯಲ್ಲ ಅದರ ಅಂದಾಜು ಪ್ರಕಾರವಾಗಿ ನಿಮಗೆ ಲೋನನ್ನು ಕೊಡ್ತಾ ಹೋಗ್ತಾರೆ. ನೀವು ಕೇಳ್ಬೋದು, ನಮಗೆ ಲೋನ್ ಇದನ್ನು ಕೊಡ್ತಾರಲ್ಲ ಇದನ್ನು ಹೇಗೆ ಕಟ್ಟಬೇಕು ಅಂತ ಕೇಳ್ತಾ ಇದ್ದಾರೆ. ಇದು ಕಟ್ಟೋದ್ರಲ್ಲಿ ಇಟ್ಕೊಂಡು 3 ಟೈಪ್ ನೀವು ಲೋನನ್ನು ಕಟ್ಬೋದು. ಒಂದು, ನಿಮಗೆ ಬ್ಯಾಂಕಲ್ಲಿ ನೀಟಾಗಿ ವ್ಯವಹಾರ ಮಾಡಬೇಕು. ನೆಕ್ಸ್ಟ್ ನಿಮ್ಮ ಸಂದರ್ಭಕ್ಕೆ ತಕ್ಕಂಥವ್ರು ಲೋನ್ ಕೊಡಬೇಕು. ನಿಮಗೆ ಆ ಸಮಸ್ಯೆ ಬಂದಾಗ ಲೋನ್ ಕೊಡಬೇಕಂದ್ರೆ ನೀವು ಪ್ರತಿ ಸರ್ತಿ ನೀವು ಎಷ್ಟು ಲೋನ್ ತೊಗೊಳ್ತೀರೋ 2 ಲಕ್ಷ, 3 ಲಕ್ಷ, 5 ಲಕ್ಷ, ನೀವು 3 ಲಕ್ಷದವರೆಗೂ ನಾನ್ ಸೆಕ್ಯೂರಿಟಿಯಾಗಿ ಲೋನನ್ನು ತೊಗೋಬೋದು. 3 ಲಕ್ಷಕ್ಕಿಂತ ಏನಾದ್ರು ಹೆಚ್ಚಿಗೆ ದುಡ್ಡು ತೊಗೊಳಕ್ಕೆ ಹೋದರೆ ನೀವು ಲ್ಯಾಂಡಲ್ಲಿ ಮತ್ತು ರಿಜಿಸ್ಟ್ರೇಷನ್ ಅಂತಾರಲ್ಲ ಮಾರ್ಗೇಜ್ ಮಾಡಿಕೊಂಡು ನೀವು ಹೊಲ ಒತ್ತಿ ಇಟ್ಟು ನೀವು ಲೋನನ್ನು ತೊಗೊಳ್ಬೇಕಾಗತ್ತೆ. 3 ಲಕ್ಷದ ಒಳಗಡೆ ಇದೆಯಲ್ಲ ಇದು ನಾನ್ ಸೆಕ್ಯೂರ್ ಆಗಿ, ನಾನ್ ಕೊಲೆಸ್ಟ್ರಲ್ ಆಗಿ ನಿಮಗೆ ಲೋನನ್ನು ಕೊಡ್ತಾರೆ. ಮತ್ತು ಹೇಳ್ಬೇಕಪ್ಪ ಅಂತಂದರೆ ಈ ಲೋನನ್ನು ತೊಗೊಂಡು ನೀವು ವಾಪಸ್ ಕಟ್ಟೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ಕೇಳಿ. ಈ ಲೋನ್ ಬಂದುಬಿಟ್ಟು ಸರಳವಾಗಿ ಬಡ್ಡಿ ಇದೆ 7%, 8% ಈ ಥರ ನೀವು ಎಷ್ಟು ಲೋನ್ ತೊಗೊಳ್ತೀರೋ ಅದ್ರ ಮೇಲೆ ಪರ್ ಇಯರ್ ಆಗಿ ಬಡ್ಡಿಯನ್ನು ನೀವು ಕಟ್ಟಬೇಕಾಗತ್ತೆ. ಒಂದು ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ನೀವು ಆರ್ಥಿಕವಾಗಿ ನೀವು ಸಪೋಸ್ ಒಂದು ಎಕ್ಸಾಂಪಲ್ ಆಗಿ ಹೇಳ್ತೀನಿ, ನೀವು ಒಂದು 2 ಲಕ್ಷ ರೂಪಾಯಿ SBI ಬ್ಯಾಂಕ್ ಮುಖಾಂತರ ನೀವು ಲೋನನ್ನು ತೊಗೊಂಡಿದ್ದೀರಾ. ನೀವು ಲೋನ್ ತೊಗೊಂಡು ಒಂದು ಮಿನಿಮಮ್ 3 ವರ್ಷ ಆಯಿತು, ನಿಮಗೆ ಕಟ್ಟೋಕ್ಕಾಗಿಲ್ಲ. ಆ ಲೋನ್ ಅಷ್ಟೇ ಇರುತ್ತೆ. ನಿಮಗೆ ಬ್ಯಾಂಕ್ ಅವ್ರು ಕೇಳ್ತಾರೆ, ಓಕೆ ಬ್ರೋ ನಿಮಗೆ ದುಡ್ಡು ಕಟ್ಟೋಕ್ಕಾಗಿಲ್ವಲ್ಲ, ನೀವೇನು ಮಾಡಿ 2 ಲಕ್ಷ ರೂಪಾಯಿನ ಗಂಟೆ ಕಟ್ಬಿಡಿ, ನಾವು ಮನ್ನಾ ಮಾಡ್ತೀವಿ ಅಂತ ಹೇಳ್ತಾರೆ. ಅಲ್ಲೇ ಬ್ರೋ ಇದನ್ನು ಹೇಗೆ ಹೇಳ್ತಾರೆ ಅಂತ ನೀವು ಅಂದ್ಕೊಂಡಿದ್ದೀಯಾ? ಪ್ರತಿ ವರ್ಷ ಮಾರ್ಚ್ ಮತ್ತು ಏಪ್ರಿಲಲ್ಲಿಯೂ ಕೂಡ ಆ ಋಣ ಸಮದಾನ ಅನ್ನೋ ಒಂದು ಸ್ಕೀಮಲ್ಲಿ ನಿಮಗೆ ಬಡ್ಡಿ ಕಟ್ಟೋಕ್ಕಾಗದಿದ್ದರೆ, ಗಂಟು ಕಟ್ಟೋಕ್ಕಾಗದಿದ್ದರೆ ನಿಮ್ಮ ಒಂದು ಲೋನ್ ಏನಿದೆಯಲ್ಲ ಅದನ್ನು 10%, 20% ಈ ಥರ ಕಟ್ಟಿಸ್ಕೊಂಡು ಲೋನನ್ನು ಕ್ಲಿಯರ್ ಮಾಡಬೇಕಂತ ನಮ್ಮ ಗೌರ್ಮೆಂಟ್ ಆದೇಶವನ್ನು ಹೊರಡಿಸಿದೆ. ಹೀಗಾಗಿ ಪ್ರತಿ ರೈತರು ಕೂಡ ಸೆಟ್ಲ್ಮೆಂಟ್ ರೀತಿಯಲ್ಲಿ ನೀವು ಲೋನನ್ನು ಕ್ಲೋಸ್ ಮಾಡ್ಕೊಳ್ಳುವಂಥ ಅವಕಾಶವನ್ನು ಕೂಡ ಗೌರ್ಮೆಂಟ್ ಕೊಟ್ಟಿದೆ. ನೀವೇನಾದರೂ ಲೋನನ್ನು ಸದುಪಯೋಗ ಪಡ್ಕೊಂಡು ನೀವು ಅದರಿಂದ ಅಭಿವೃದ್ಧಿಯಾಗಿ ನೀವು 5 ಲಕ್ಷ ತೊಗೊಂಡು ಅದಕ್ಕೆ ಮತ್ತೆ ವಾಪಸ್ ಕಟ್ಟಿ, ಮತ್ತೆ 10 ಲಕ್ಷ ತೊಗೊಂಡು ವಾಪಸ್ ಕಟ್ಟಿ, ಮತ್ತೆ 15 ಲಕ್ಷ ತೊಗೊಂಡು ವಾಪಸ್ ಕಟ್ಟಿ, ಈ ಥರ ಟರ್ನ್ ಓವರ್ ಮಾಡಿದರೆ ಗೌರ್ಮೆಂಟ್ ನಿಮ್ಮ ನಂಬಿಕೆ ಇಟ್ಟು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಕೂಡ ನಿಮ್ಮ ಜೊತೆ ಮಾಡೋಕ್ಕೆ ರೆಡಿಯಾಗಿರುತ್ತೆ. ಒನ್ ಟೈಮ್ ನೀವು ಲೋನನ್ನು ತೊಗೊಂಡು ಅವರಿಗೆ ಸಡನ್ನಾಗಿ ನೀವು ಕಟ್ಟದೇನೆ ನೀವು ಸೆಟ್ಲ್ಮೆಂಟಲ್ಲಿ ಏನಾದ್ರು ದುಡ್ಡನ್ನು ಕ್ಲೋಸ್ ಮಾಡ್ಕೊಂಡ್ರೆ ನಿಮಗೆ ಇನ್ನೊಂದು ಸರ್ತಿ ಲೋನ್ ಕೊಡೋದಕ್ಕೆ ಬ್ಯಾಂಕ್ ಹಿಂದೆ ಮುಂದೆ ನೋಡುತ್ತೆ, ಒಂದು ನಂಬಿಕೆಯನ್ನು ಕಳ್ಕೊಂಡ್ಬಿಡ್ತೀರಾ. ಇವಾಗ ಪ್ರೆಸೆಂಟಲ್ಲಿ ಹೇಳ್ಬೇಕಂತಂದರೆ ಕೊಲೆಸ್ಟ್ರಾಲ್ ಅಂದರೆ ಏನಪ್ಪ ಅಂದರೆ ಸಿವಿಲ್ ಸ್ಕೋರನ್ನು ಚೆಕ್ ಮಾಡಿ ಈಗ ಲೋನನ್ನು ಕೊಡ್ತಾ ಇದ್ದಾರೆ. ನಿಮ್ಮ ಸಿವಿಲ್ ಸ್ಕೋರ್ ಎಷ್ಟು ಇರುತ್ತೆ ಅನ್ನೋದ್ರ ಮೇಲೆ ನಿಮಗೆ ಲೋನ್ ಡಿಪೆಂಡ್ ಮಾಡ್ತಾರೆ. ಯಾಕಂತ ಕೇಳಿದರೆ ಇವತ್ತು ನೀವು ಎಷ್ಟು ವ್ಯವಹಾರ ಮಾಡಿದ್ರೆ ಅನ್ನೋದ್ರ ಮೇಲೆ ನಿಮ್ಮ ಕೆಪಾಸಿಟಿಯನ್ನು ಅಳೆದು ಬಿಡ್ತಾರೆ. ಹೀಗಾಗಿ ಸಿವಿಲ್ ಸ್ಕೋರ್ ತುಂಬಾ ಮುಖ್ಯ ಆಗಿರುತ್ತೆ. ಪ್ರತಿಯೊಬ್ಬರು ಕೂಡ SBI ಬ್ಯಾಂಕಲ್ಲಾಗಿರಲಿ ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಲೋನನ್ನು ಮಾಡಬೇಕು. ಯಾಕೆ ಮಾಡಬೇಕು ಅಂತಂದರೆ ಅಲ್ಲಿ ಕೂಡ ನಿಮಗೆ ಒಂದು 10 ಲಕ್ಷ ಲೋನ್ ತೊಗೊಂಡಿದ್ರೆ ಅಂತ ಇಟ್ಕೊಳ್ಳಿ. ಪ್ರತಿಯೊಬ್ಬರು ಕೇಳ್ಬೋದು,
10 ಲಕ್ಷ ಲೋನ್ ತೊಗೊಂಡು ನೀವು ಒಂದು ವೇಳೆ ಲೋನ್ ಕಟ್ಟೋಕ್ಕಾಗದೇ ಇದ್ದರೆ ಸೆಟ್ಲ್ಮೆಂಟ್ ರೀತಿಯಲ್ಲಿ ನೀವು ಲೋನನ್ನು ಕ್ಲೋಸ್ ಮಾಡಿಕೊಂಡು ಆರಾಮಾಗಿ ಇರ್ಬೋದು. ಹೀಗಾಗಿ ಲೋನ್ ನೀವು ತೊಗೊಳ್ಳೇಬೇಕು. ಆಮೇಲೆ ನೀವು ಕೇಳ್ಬೋದು, ಸರ್ ನಾವು ಒಂದು 10 ಲಕ್ಷ ತೊಗೊಂಡು ನಾವು ಹೋಗಿಬಿಡ್ತೀವಿ ಸರ್ ಬೇರೆ ಕಡೆ, ಬ್ಯಾಂಕ್ನವ್ರು ನಮ್ಮ ಹೊಲನ ಜಪ್ತಿ ಮಾಡ್ತಾರಾ ಅಂತ ನೀವು ಕೇಳ್ತಿರೋದು. ಖಂಡಿತವಾಗ್ಲೂ ನಿಮ್ಮ ಹೊಲನ ಜಪ್ತಿ ಮಾಡಲ್ಲ, ಅವರು ಕಬ್ಜೆ ಮಾಡಲ್ಲ, ನಿಮ್ಮ ಹೊಲಕ್ಕೆ ಏನೇನು ಧಕ್ಕಿ ಕೂಡ ಮಾಡಲ್ಲ. ಅವ್ರು ಕೇಳ್ತಾರೆ ಲಾಸ್ಟ್ ಕೊನೆಯದಾಗಿ, ನೋಡಿ ನಿಮ್ಮಿಂದ ಆಗೋದಿಲ್ವಾ ಕಟ್ಟಲಿಕ್ಕೆ, ಹಾಗಿದ್ರೆ ನೀವು ಇಷ್ಟು ದುಡ್ಡನ್ನು ಕಟ್ಟಿ ನೀವು ಕ್ಲೋಸ್ ಮಾಡ್ಕೊಂಬಿಡಿ ಅಂತ ನಿಮ್ಮ ಮನೆ ಬಂದು ಹೇಳ್ತಾರೆ. ಆ ಟೈಮಲ್ಲಿ ನೀವು ಒಂದು 10 ಲಕ್ಷಕ್ಕೆ ಒಂದು 2 ಲಕ್ಷನೋ 1 ಲಕ್ಷನೋ 3 ಲಕ್ಷನೋ ಕಟ್ಕೊಂಡು ಕ್ಲೋಸ್ ಮಾಡ್ಕೊಂಡು ಆರಾಮಾಗಿರ್ಬೋದು. ಬಟ್ ಇನ್ನು ಗೌರ್ಮೆಂಟ್ ರೂಲ್ಸ್ ಆ್ಯಕ್ಟ್ ಪ್ರಕಾರ ನಿಮ್ಮ ಯಾವುದೇ ಒಂದು ಭೂಮಿಯನ್ನು ಗೌರ್ಮೆಂಟ್ ಬ್ಯಾಂಕ್ ಆಗಿರಲಿ ಪ್ರೈವೇಟೆಡ್ ಬ್ಯಾಂಕ್ ಆಗಿರಲಿ ಕಬ್ಜವನ್ನು ಮಾಡಿಕೊಳ್ಳುವ ಯಾವುದೇ ರೀತಿ ಅಥಾರಿಟೀಸ್ ಇಲ್ಲ. ಬೈ ಚಾನ್ಸ್ ಆಗಿ ಪ್ರೈವೇಟ್ ಬ್ಯಾಂಕಲ್ಲಿ ಮತ್ತು ನೀವು ಪ್ರೈವೇಟ್ ಫೈನಾನ್ಸಲ್ಲಿ ಕೂಡ ನೀವೇನಾದರೂ ಕಬ್ಜೆ ಮಾಡ್ಕೊಳ್ಬೋದು ಅವರು. ಬಟ್ ಗೌರ್ಮೆಂಟ್ ಬ್ಯಾಂಕ್ ಅವರು ಯಾವುದೇ ರೀತಿಯಾಗಿ ಲ್ಯಾಂಡನ್ನು ಅಕ್ಯುಪೈಡ್ ಮಾಡ್ಕೊಳ್ಳುವಂಥ ಅಧಿಕಾರ ಇಲ್ಲ. ಬೇಕಿದ್ದರೆ ನೀವು ಹತ್ತಿರದ ಬ್ರಾಂಚ್ ಹೋಗಿ ಬೇಕಾದ್ರೆ ಕೇಳ್ಬೋದು. ನಾನು ಹೇಳೋದು ಸುಳ್ಳು ಅಂತ ಅನಿಸಿ ನೀವು ಕೇಳ್ಬೋದು. ಬಟ್ ಎಲ್ಲರೂ ಕೂಡ ಲೋನನ್ನು ಪಡ್ಕೊಳ್ಬೇಕು. ಸೊ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ಇದೇ ಕಂಟೆಂಟ್ಗಾಗಿ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.